ಸರ್ ನಮಸ್ಕಾರ. ನಾನು ನಮಸ್ತೆ. ಇದು ರಸ್ತೆ, ಇದು ಮೆಟ್ಲಿಂಗ್ ರಸ್ತೆ. ಇದೆಲ್ಲ ಅಕ್ಕಪಕ್ಕದ ಲ್ಯಾಂಡು. ನಾನು ಹೇಳಕೊಟ್ಟಿರೋಂಥ ಆಸ್ತಿಯ ಅಕ್ಕಪಕ್ಕ ಲ್ಯಾಂಡು. ಇದು ಕೂಡ ಹೊರಗಡೆಯವ್ರಿಗೆ ಆಗಿರೋ ಅನಿಸುತ್ತೆ. ಸಂಪೂರ್ಣ ಕೆಂಪು ಮಣ್ಣು, ರೆಡ್ ಸಾಯಿಲು. ಇವರು ಅಡಿಕೆ ಕೊಕೊನಟ್ಸು ಇದರ ಹಾಕೊಂಡಿದ್ದಾರೆ. ರಸ್ತೆ ಭಾಳ ವಿಶಾಲವಾಗಿದೆ. ಏನಂದರೆ ಸ್ವಲ್ಪ ದೂರ ನೀಟ್ ಮಾಡಿ ಇಟ್ಕೊಂಡಿಲ್ಲ ಇವರು. ಈ ರೋಡ್ ಹತ್ರ ಸ್ವಲ್ಪ ಸ್ಲೋ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಸ್ಲೋ ಮಾಡ್ತಾರೆ. ಸರ್, ಈಗ ನಾನು ಹೇಳತಕ್ಕಂಥ ಒಂದು ಆಸ್ತಿ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಇದು ಈಗ ನಾನು ಹೇಳಕ್ಕೆ ಹೊರಟಿರೋ ಲ್ಯಾಂಡಿನ ಪಕ್ಕದ ಲ್ಯಾಂಡು. ಇದೊಂದು ರಸ್ತೆ, ಅಂದರೆ ರಸ್ತೆ ಅಂದರೆ ನೀರು ಹರಿಯುವ ಹಳ್ಳ ಥರ ಇದೆ. ಇದನ್ನು ನಾಳೆ ದಿನ ರೋಡ್ ಮಾಡ್ಕೊಬೋದು. ಹಿಂಭಾಗಕ್ಕೆ ಹೋಗ್ತಕ್ಕಂಥವ್ರು ಅಂದರೆ ಈ ಆಸ್ತಿಗೆ ಹೊಂದ್ಕೊಂಡಂಗೆ ನೀರು ಹರಿಯುವ ಹಳ್ಳ ಆ್ಯಡ್ ಆಗುತ್ತೆ. ಇದೆಲ್ಲ ಆಪೋಸಿಟ್ ಲ್ಯಾಂಡ್ಗಳು ನೋಡಿ, ಸಂಪೂರ್ಣ ರೆಡ್ ಸಾಯಿಲು. ಈಗ ರೀಸೆಂಟಾಗಿ ಅಂದರೆ ಇಲ್ಲಿ ಎಲ್ಲ ಈ ಒಂದು ಅಕ್ಕಪಕ್ಕದ ಹಳ್ಳಿಯ ಅಂದರೆ ಹಳ್ಳಿಗಳು ಒಂದು 2 ಕಡೆ ಹಳ್ಳಿ ಸಿಗುತ್ತೆ ನೋಡಿ. ಇಲ್ಲೊಂದು ಮನೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಅದೊಂದು ಹಳ್ಳಿ. ಆ ಹಳ್ಳಿಯವ್ರದ್ದೇ ಇದು. ಇಷ್ಟು ಆಸ್ತಿಗಳು ಸಂಪೂರ್ಣ ಕೆಂಪು ಮಣ್ಣುಗಳು, ಒಂದು ಸಮತಟ್ಟವಾಗಿರ್ತಕ್ಕಂಥ ಆಸ್ತಿಗಳು. ಈಗ ತಾನೇ ರೀಸೆಂಟಾಗಿ ಹೋಮ್ಸೆಟ್ ಮಾಡಿದ್ದಾರೆ ನೋಡಿ. ಒಳ್ಳೆ ವಾಟ್ರ್ ಇದೆ ಇಲ್ಲೇನಂದರೆ ಹಳ್ಳಿ ಭಾಗದಲ್ಲಿ. ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಅಂದ ತಕ್ಷಣ ಅಲ್ಲಿ ಸ್ವಲ್ಪ ವಾಟ್ರ್ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥವ್ರು ಉಂಟು. ಬಟ್ ಇತ್ತೀಚೆಗೆ ಆ ಥರ ಏನಿಲ್ಲ, ಭಾಳ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಎಲ್ಲ 750 ಅಡಿ 800 ಅಡಿ ಹೋಗ್ತಿದ್ದಂಥದ್ದು ಈಗೊಂದು 300-350 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ. ಅರ್ಥ ಆಯ್ತಲ್ಲ. ಇದು ಒಂದು ಕಡೆ ಹಳ್ಳಿ. ಮತ್ತು ಇದೇ ರಸ್ತೆಯಲ್ಲಿ ಹೀಗೆ ಹೋದರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. 2 ಕಡೆ ಹಳ್ಳಿ ಸಿಗುತ್ತೆ. ಅಂದರೆ ಈ ರಸ್ತೆಯಲ್ಲಿ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ರೋಡು ಅಷ್ಟು ಅಚ್ಚುಕಟ್ಟಿಲ್ಲ. ಸೊ ಆ ದೃಷ್ಟಿಯಿಂದ ಹೇಳೋದಾದರೆ ಈಗ ನಾನೇನಿದ್ದೀನಿ ಅದು ಈ ರೋಡ್ ಏನಿದೆಯೋ ಈ ರೋಡು ಭಾಳ ಫಸ್ಟ್ ಕ್ಲಾಸ್ ಆಗಿದೆ. ಅಂದರೆ ಹಳ್ಳಿಯಿಂದ 1.5 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಹಳ್ಳಿಯಿಂದ 1.5 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಬಟ್ ರೋಡ್ ಅಂತೂ ಎಷ್ಟೇ ಮಳೆ ಹೋದ್ರೂ ಕೂಡ ಆರಾಮಾಗಿ ಬರ್ಬೋದು. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ನೋಡಿದ್ದೇನೆ. ಮತ್ತು ಇದೇ ಎಂಟ್ರೆನ್ಸ್. ನಿಮಗೆ ಸ್ವಲ್ಪ ಭಾಳ ವಿಶಾಲವಾಗಿ ಇದೆ ರಸ್ತೆ. ಇಲ್ಲಿಂದ 1 ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಡೆ ಹಳ್ಳಿ ಇದೆ ಒಂದು. ಬಟ್ ರೋಡು ಭಾಳ ಹಂಗೆ ವಿಶಾಲವಾಗಿದೆ ನೋಡಿ. ಇದು ಆಸ್ತಿ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಇದು 3 ಎಕರೆ 22 ಕುಂಟೆ ಇದೇ ಆಸ್ತಿ. ಇದು ಈ ಕಡೆ ಅವರ ಅಣ್ಣವ್ರದ್ದು. ಇದು ಅಣ್ಣ ತಮ್ಮದಿರ ಆಸ್ತಿ. ಎಲ್ರಿಗೂ ರಿಜಿಸ್ಟ್ರೇಷನ್ ಪಾರ್ಟಿಷನ್ ಆಗಿದೆ. ಸೊ ಹಿಂದೆ ಇವರು ವ್ಯವಸಾಯ ಮಾಡ್ತಿದ್ದಂಥ ಆಸ್ತಿ. ಜೊತೆಗೆ ಒಂದು ಹೋಮ್ಸೆಟ್ಟು ಕೂಡ ಇದೆ ಇಲ್ಲಿ. ಅಂದರೆ ಸರ್ವಿಸ್ ಇದೆ, ಬೋರ್ವೆಲ್ ಹೊಡಿಸಿದ್ದಾರೆ, ವಾಟ್ರ್ ಕೂಡ ಇದೆ. ಏನಂದ್ರೆ ಮೋಟ್ರ್ ಹಾಕೊಬೇಕು ಅಷ್ಟೇ. ಅರ್ಥ ಆಯ್ತಲ್ಲ. 3 ಎಕರೆ 22 ಕುಂಟೆ. ಒಳ್ಳೆ ಬಾಕ್ಸ್ ಪೀಸ್ ಇದೆ ಆಸ್ತಿ ಮಾತ್ರ. ಸೊ ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಇರತಕ್ಕಂಥ ಆಸ್ತಿ ಭಾಳ ವಿಶಾಲವಾಗಿದೆ.
ಬಟ್ ಇದು ಚಾಮರಾಜನಗರದಿಂದ ಆಲ್ಮೋಸ್ಟು ನಿಮಗೆ ಒಂದು 25 ಆಗುತ್ತೆ. ಈ ಕಡೆ ಗುಂಡ್ಲುಪೇಟೆ ಹತ್ರ ಅಣ್ಣ, ಗುಂಡ್ಲುಪೇಟೆಗೆ ಎಷ್ಟು ಕಿಲೋಮೀಟ್ರ್ ಆಗ್ಬೋದಣ್ಣ ಇದು? ಗುಂಡ್ಲುಪೇಟೆಗೆ ಮಾಮೂಲಿ ಇದು ಅಷ್ಟೇನಾ? ಚಾಮರಾಜನಗರ ಓಕೆ ಸರ್, ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ. ಚಾಮರಾಜನಗರ ಈಸ್ಟ್ಗಿದೆ, ಗುಂಡ್ಲುಪೇಟೆ ವೆಸ್ಟ್ಗಾದಂಗಿದೆ. ಮಧ್ಯ ಭಾಗದಲ್ಲಿ ಆಸ್ತಿ ಇದೆ, 25 ಕಿಲೋಮೀಟ್ರ್, ಎರಡು ಕಡೆಯೂ 25 ಕಿಲೋಮೀಟ್ರು. ಬಟ್ ಇಲ್ಲಿ ಯಾವುದೇ ರೀತಿ ಫಾರೆಸ್ಟ್ ಇಲ್ಲ, ಇಲ್ಲಿ ಯಾವುದೇ ರೀತಿ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ, ಸಂಪೂರ್ಣ ರೆಡ್ ಸಾಯಿಲು. ಇಲ್ಲೇನಂತಂದರೆ ಈ ಕಡೆ ಏನು ಉಳುಮೆ ಮಾಡದೆ ಹಿಟ್ಟಿದಾರಲ್ಲ, ಇದನ್ನು ಹಸುಗಳಿಗೆ ಹುಲ್ಲು ಮೇಯ್ಸೋಕ್ಕೆ ಅಂತ ಇಟ್ಕೊಂತಾರೆ. ಈ ಭಾಗದಲ್ಲಿ ಒಂದಷ್ಟು ಜನ ಒಂದು 5 ಕುಂಟೆ 10 ಕುಂಟೆ ಅಷ್ಟನ್ನು. ಈ ಒಂದು ರಸ್ತೆಗೆ ಗೌರ್ಮೆಂಟ್ ರಸ್ತೆ, ರೆಕಾರ್ಡ್ ರಸ್ತೆ ಇದು. ಹಳ್ಳಿಯಿಂದ ಇದೇ ಥರ ರಸ್ತೆ ಇನ್ನೂ ವಿಶಾಲವಾಗಿದೆ, ಹೋಗ್ತಾ ಫಸ್ಟ್ ಕ್ಲಾಸ್ ಆಗಿದೆ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಚಾಮರಾಜನಗರದಿಂದ 25 ಕಿಲೋಮೀಟ್ರ್ ಇದೆ ಅನ್ನೋದೊಂದು ಬಿಟ್ಟರೆ ಲ್ಯಾಂಡು ಫಸ್ಟ್ ಕ್ಲಾಸ್ ಆಗಿದೆ. ನನ್ನ ಪ್ರಕಾರ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಚಾಮರಾಜನಗರ ರಿಜಿಸ್ಟ್ರೇಷನು, ಚಾಮರಾಜನಗರ ತಾಲೂಕು ಮತ್ತು ಹರವೆ ಹೋಬಳಿ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್, ಸಂಪೂರ್ಣ ಕೆಂಪು ಮಣ್ಣು ಮಾತ್ರ. ಆಸ್ತಿ ಒಂದು ಸಮದಟ್ಟವಾಗಿದೆ, 99% ಆಸ್ತಿ ಒಳಗಡೆ ನೀವೇನು ಕ್ಲೀನ್ ಮಾಡೋಂಥದ್ದೇನಿಲ್ಲ. ಬಟ್ ಏನಂದರೆ ನಾನು ಆಗಲೇ ಹೇಳ್ದಂಗೆ ಆ ಕಡೆ ಈಸ್ಟ್ ವೆಸ್ಟ್ ಒಂದು ಓಣಿ ಇದೆ ನೋಡಿ, ಆ ಓಣಿ ಕೂಡ ಹಾಡಾಗುತ್ತೆ. ಇದಕ್ಕೆ ಅದು ಬಸ್ ಮಾಡಿದಾಗ ಗೊತ್ತಾಗುತ್ತೆ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ. ಯಾಕಂದರೆ ಇವ್ರದ್ದೇ ಆಸ್ತಿ ಆಗಿರೋದ್ರಿಂದ, ಈ ಕಡೆಗೂ ಇವರ ಅಣ್ಣವ್ರದ್ದೇ ಆಸ್ತಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.